ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾತ್ರಿ ಪೂರ್ತಿ ನಾನು ಮತ್ತು ನನ್ನ ಗೆಳೆಯ ಪರಸ್ಪರ ನಮ್ಮ ಹೆಂಡತಿಯರನ್ನು ಅದಲು ಬದಲು ಮಾಡಿ ರಾತ್ರಿಯೆಲ್ಲ ದೈಹಿಕ ಸುಖ ತೆಗೆದುಕೊಂಡು ಮಜಾ ಮಾಡಿದ್ವಿ. ನನ್ನ ಗೆಳೆಯನ ಹೆಂಡತಿ ತುಂಬಾ ಸುಖ ಕೊಟ್ಟಳು ನನಗೆ. ಆದರೆ ಬೆಳಗ್ಗೆ ಆದಾಗ ಒಂದು ದೊಡ್ಡ ಶಾಕ್ ಕಾದಿತ್ತು. ಅದೇನು ಅಂತ ತಿಳ್ಕೋಬೇಕು ಅಂದರೆ ಕಥೆನ ಪೂರ್ತಿಯಾಗಿ ಕೇಳಿಸ್ಕೋಬೇಕು, ಎಲ್ಲೂ ಸ್ಕಿಪ್ ಮಾಡಿದೆ, ಸರಿನಾ? ಮದುವೆಯಾಗಿ 3 ತಿಂಗಳಾದರೂ ನನ್ನ ಹೆಂಡತಿ ನನ್ನನ್ನು ಹತ್ರಕ್ಕೂ ಸೇರಿಸಲಿಲ್ಲ. ಅವಳಿಗೆ ಇಷ್ಟವಾದ ನೆಕ್ಲೆಸ್ನ ತಂದು ಕೊಟ್ಟಿಲ್ಲ ಅಂತ ಅವಳು ತುಂಬ ಕೋಪ ಮಾಡಿಕೊಂಡಿದ್ಲು. ನಾನು ಎಷ್ಟು ಸಮಾಧಾನ ಮಾಡಿದ್ರೂ ಅವಳು ಸಮಾಧಾನನೇ ಆಗ್ತಿಲ್ಲ. ಸಾಲ ಮಾಡಿ ಮದುವೆ ಆಗಿದ್ದೀನಿ, ನನ್ನನ್ನು ಕ್ಷಮಿಸ್ಬಿಡು ಅಂತ ಕೇಳಿದ್ರೂ ಅವಳು ಕ್ಷಮಿಸ್ತಾ ಇಲ್ಲ. ಆದರೆ ಅವಳ ಗೆಳತಿಯ ಮಾತನ್ನು ಕೇಳಿಕೊಂಡು ನನ್ನನ್ನು ದೂರ ಇಟ್ಟಿದ್ದಾಳೆ. ನಾನು ಎಷ್ಟು ಹೇಳಿದ್ರೂ ಅವಳು ಕೇಳ್ತಾನೇ ಇಲ್ಲ. ನಾನು ಸಾಮಾನ್ಯ ಮನುಷ್ಯ, ಶ್ರೀಮಂತ ಅಲ್ಲ, ನೀನು ನನ್ನನ್ನು ಈ ರೀತಿ ಹೊಟ್ಟೆ ಉರಿಸ್ಬಾರ್ದು ಅಂತ ಹೇಳಿದ್ರೂ ಅವಳು ಕೇಳ್ತಿಲ್ಲ. ಮದುವೆಗಿಂತ ಮುಂಚೆ ನನ್ನ ಬಳಿ ತುಂಬ ದುಬಾರಿಯಾದ ಬಟ್ಟೆಗಳನ್ನು ತೆಗೆಸ್ಕೊಂಡ್ಳು. ಚಂದದ ಮಾತುಗಳನ್ನಾಡಿ ಮದುವೆ ನಾನೇ ಮಾಡಿಕೊಳ್ಳುವಂತೆ ಮಾಡಿದ್ಲು. ಮದುವೆನೂ ಆಯಿತು. ಎಲ್ಲ ಖರ್ಚು ನನ್ನ ಮೇಲೆ ಬಿದ್ದಿದ್ದರಿಂದ 10 ಲಕ್ಷ ಮದುವೆ ಸಾಲನೂ ಇದೆ. ಆ ಸಾಲನ ನಾನೇ ತೀರಿಸ್ಬೇಕು. ಅವಳಿಗೆ ಅರ್ಥನೇ ಆಗ್ತಿಲ್ಲ. ಅವಳಿಗೆ ತಾಳಿ ಕಟ್ಟಿದ ಅಷ್ಟೇ, ಅವಳನ್ನು ಇನ್ನೂ ಮುಟ್ಟಿಲ್ಲ. ನಾನು ನನ್ನ ಗೆಳತಿಯರು ಊಟಕ್ಕೆ ಕರೆದಿದ್ದಾರೆ. ಹೊಸದಾಗಿ ಮದುವೆ ಆದ ಜೋಡಿ ಅಂತ ಎಲ್ಲರೂ ನಮ್ಮನ್ನು ಊಟಕ್ಕೆ ಕರಿತಾ ಇದ್ರು. ಆದರೆ ಇವಳು ಬರ್ತಾನೇ ಇರಲಿಲ್ಲ, ಬದಲಿಗೆ ಅವಮಾನ ಮಾಡ್ತಿದ್ಲು. ನಿನಗೆ ಯಾವ ಯೋಗ್ಯತೆ ಇದೆ ನನ್ನ ಜೊತೆ ಬರೋದಕ್ಕೆ? ನಾನು ಎಷ್ಟು ಸುಂದರವಾಗಿದ್ದೀನಿ. ಯಾರಾದರೂ ನಿನ್ನ ಪಕ್ಕ ಬರ್ತಾ ಇರೋ ಈ ಗಂಡಸು ಯಾರು ಅಂದರೆ ನನ್ನ ಸೆಕ್ಯೂರಿಟಿ ಅಥವಾ ನಮ್ಮ ಮನೆ ಕೆಲಸದವನು ಅಂತ ಹೇಳಬೇಕು. ಯಾವುದೇ ಕಾರಣಕ್ಕೂ ನಿನ್ನನ್ನು ನನ್ನ ಗಂಡ ಅಂತ ನಾನು ಒಪ್ಕೊಂಡು ಎಲ್ಲರ ಬಳಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ರಾತ್ರಿ ನಾನು ಅವಳ ಜೊತೆ ಮಲಗೋದಕ್ಕೆ ಕಷ್ಟಪಡ್ತಿದ್ದೆ. ಆದರೂ ಅವಳು ನನ್ನನ್ನು ಮಲಗಿಸ್ಕೊಳ್ತಾನೇ ಇರಲಿಲ್ಲ. ಬದಲಿಗೆ ಅವಳು ನನ್ನನ್ನು ದೂರ ತಳ್ತಿದ್ಲು. ನನಗೆ ತುಂಬ ನೋವಾಗ್ತಿತ್ತು. ಒಮ್ಮೊಮ್ಮೆ ವಿರಹ ವೇದನೆಯಿಂದ ಟಿ ವಿಯಲ್ಲಿ ಮತ್ತು ಫೋನ್ನಲ್ಲಿ ಬರೋ ಗಂಡ ಹೆಂಡತಿಯರ ವಿಡಿಯೋನ ನೋಡಿ ಮಲ್ಕೊಳ್ತಿದ್ದೆ. ಆದರೆ ಅವಳಿಂದ ದೂರ ಇದ್ದಷ್ಟು ಹತ್ತಿರ ಹೋಗಬೇಕು ಅಂತ ಆಸೆ ಆಗ್ತಿದೆ. ಒಂದಿನ ಧೈರ್ಯ ಮಾಡಿ ಅವಳು ಮಲಗಿದ್ದಾಗ ಅವಳು ಕೆನ್ನೆಗೆ ಮುತ್ತು ಕೊಟ್ಟೆ. ಅವಳು ಎಚ್ಚರ ಆಗಿ ನಾನು ಕೆನ್ನೆಗೊಡಿದ್ಲು. ನನಗೆ ನೋವಾಯಿತು, ಅವಮಾನನೂ ಆಯಿತು. ಕೋಪದಿಂದ ಅವಳಾಗಳು ಹತ್ತಿರ ಬಂದರೆ ಮಾತ್ರ ಹೋಗೋದು, ಇಲ್ಲ ಅಂತಂದರೆ ಇಲ್ಲ ಅಂತ ಅಂದ್ಕೊಂಡೆ. ನಾನು ನನ್ನ ಕೆಲಸದ ಮೇಲೆ ಗಮನ ಕೊಟ್ಟೆ, ಅವಳ ಮೇಲೆ ಗಮನ ಕೊಡೋದನ್ನು ಬಿಟ್ಬಿಟ್ಟೆ. ಪ್ರೀತಿಯಿಂದ ಹತ್ತಿರ ಹೋದರೆ ಈ ರೀತಿ ಮಾಡ್ತಾಳೆ, ಇವಳು ಸವಾಸನೇ ನನಗೆ ಬೇಡ, ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ನಾನು ನೆಮ್ಮದಿಯಾಗಿರೋದಕ್ಕೆ ಆರಂಭಿಸಿದೆ. ಆದರೂ ನನ್ನ ಗೆಳತಿಯರು, ನನ್ನ ನೆಂಟರು, ಇಷ್ಟರು, ಮದುವೆ ಆಗಿರೋ ನವ ಜೋಡಿಗಳು, ಗಂಡ ಹೆಂಡತಿರು ಇವರನ್ನು ನೋಡಿದಾಗ ನನಗೆ ಆಸೆ ಆಗ್ತಿತ್ತು. ನನಗೂ ಕೂಡ ಒಂದು ಒಳ್ಳೆ ಬಾಳ ಸಂಗಾತಿ ಬೇಕು ಅಂತ ಅಮ್ಮ ಹೇಳ್ತಿದ್ಲು. ನೀನು ಹೆಂಡತಿ ನಿನ್ನ ಜೊತೆ ಹೊಂದ್ಕೊಳ್ಳೋದೇ ಇಲ್ಲ ಅಂತ ನಮಗೆ ಮೊದಲೇ ಗೊತ್ತಿತ್ತು. ನಾವು ಹೇಳಿದ್ರು ನೀನು ನಮ್ಮ ಮಾತನ್ನು ಕೇಳಲೇ ಇಲ್ಲ. ಅದಕ್ಕಾಗಿ ಅವಳನ್ನು ಬಿಟ್ಬಿಡು. ಸದ್ಯಕ್ಕಂತೂ ಅವ್ರ ಮಾತು ಕೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನನ್ನ ಅತ್ತೆ ಮಾವ ತುಂಬ ಒಳ್ಳೆಯವರು, ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ, ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೋತಾರೆ. ಇವಳು ಮಾಡಿದ ತಪ್ಪಿಂದ ಅವರನ್ನು ಮಾನ ಮರ್ಯಾದೆ ಕಳ್ಕೊಂಡು ಬೀದಿಯಲ್ಲಿ ನಿಲ್ಲುವಂತೆ ನಾನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಮರ್ಯಾದೆ ಕೊಡಬೇಕು. ಅವ್ರು ತುಂಬ ಒಳ್ಳೆಯವರು, ಅವರಿಂದ ಒಳ್ಳೆಯವರು ಪ್ರಪಂಚದಲ್ಲಿ ಯಾರೂ ಇಲ್ಲ. ನಾನು ನಿಜವಾಗ್ಲೂ ಕೂಡ ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದು ಬಡತನದಲ್ಲೇ. ಈಗ ಸ್ವಲ್ಪ ದುಡ್ಡಿದೆ ಅಂತ ಹೆಂಡತಿ ಬುದ್ಧಿವಂತಿಕೆ ಇಲ್ಲದೆ ಮಕ್ಕಳ ರೀತಿ ಆಡ್ತಾಳೆ ಅಂತ ಅವಳನ್ನು ಕೈ ಬಿಡೋದಿಲ್ಲ. ಅವಳನ್ನು ತಿದ್ದೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅವಳು ಬದಲಾಗೋದೇ ಇಲ್ಲ ಅಂದರೆ ಮುಂದಿನ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ನಾನು ಅವಳನ್ನು ತುಂಬ ಪ್ರೀತಿ ಮಾಡ್ತೀನಿ. ಅವಳ ಕೈ ನನಗೆ ಟಚ್ ಆದರೂ ಬ್ರಹ್ಮಾಂಡದಲ್ಲಿರೋ ಎಲ್ಲ ಸುಖ ನನಗೆ ಸಿಕ್ತು ಅನ್ನುವಷ್ಟು ಪ್ರೀತಿ ನನಗವಳ ಮೇಲೆ.
ಆದರೆ ಇಂದು ನನ್ನ ಅಪ್ಪ ಅಮ್ಮ ಮನೆಗೆ ಬಂದರೆ ಅವ್ರ ಜೊತೆ ದೊಡ್ಡ ಜಗಳನೇ ಮಾಡಿ ಕಳಿಸಿದಾಳೆ. ನಾನು ಅಪ್ಪ ಅಮ್ಮ ಬಂದಿದ್ದಾರೆ ಊರಿಂದ ಅಂತ ಅಮ್ಮನಿಗೆ ಇಷ್ಟವಾದ ಗೋಬಿ, ಅಪ್ಪನಿಗೆ ಇಷ್ಟವಾದ ಮೈಸೂರು ಪಾಕ್ ಎರಡನ್ನು ತಂದಿದ್ದೆ. ಇವಳಿಗೂ ಕೂಡ ಇವಳು ಇಷ್ಟಪಡೋ ಪಿಜ್ಜಾನ ಆರ್ಡರ್ ಮಾಡೋಣ ಅಂತ. ಆದರೆ ಮನೆಗೆ ಬಂದಾಗ ತಿಳಿಯಿತು ಅವರಿಬ್ಬರು ಊರಿಗೆ ಹೊರಟೋಗಿದ್ದಾರೆ ಅಂತ. ಇವಳು ಸರಿಯಾಗಿ ಉತ್ತರನೇ ಕೊಡಲಿಲ್ಲ. ಅಪ್ಪ ಅಮ್ಮನಿಗೆ ಫೋನ್ ಮಾಡಿದಾಗ ನಿನ್ನ ಹೆಂಡತಿ ನಮ್ಮ ಜೊತೆ ಜಗಳ ಮಾಡ್ತಾಳೆ, ನಾವು ಬರೋದಿಲ್ಲ, ನಿನಗೆ ಅಪ್ಪ ಅಮ್ಮ ಬೇಕು ಅಂದರೆ ಅವಳನ್ನು ಬಿಟ್ಬಿಡು, ನಿನಗೆ ಬೇಕಾಗಿರೋದು ನೀನನ್ನು ಚೆನ್ನಾಗಿ ನೋಡ್ಕೊಳ್ಳೋ, ನಮಗೆ ವಂಶದ ಕುಡಿಯನ್ನು ಕೊಡೋ ಹುಡುಗಿನ ನೋಡಿ ಮದುವೆ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಏನೂ ಮಾತಾಡದೆ ಫೋನ್ ಕಟ್ ಮಾಡಿದೆ. ಅವಳ ಜೊತೆ ಮಾತಾಡೋದಕ್ಕೆ ಬಂದಾಗ ಅವಳ ರೂಮ್ನ ಒಳಗಡೆಯಿಂದ ಲಾಕ್ ಮಾಡಿ ಮ್ಯೂಸಿಕ್ನ ತುಂಬ ಜೋರಾಗಿ ಹಾಕ್ಕೊಂಡು ಕೇಳ್ತಿದ್ದಾಳೆ. ತನಗೂ ಮತ್ತೆ ಈಗ ಆಗ್ತಾ ಇರೋ ವಿಷಯಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನುವಂತೆ. ನನಗೆ ನಿಜವಾಗ್ಲೂ ತುಂಬ ದುಃಖ ಆಯಿತು. ನಾನಿವ್ರ ಅಪ್ಪ ಅಮ್ಮನ್ನ ಸ್ವಂತ ಅಂತ ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ನೋಡ್ಕೊಳ್ತೀನಿ. ಆದರೆ ಇವಳು ನೋಡಿದ್ರೆ ಈ ರೀತಿ ಮಾಡಿದಾಳೆ. ಅಷ್ಟೇ ಅಲ್ಲ, ಪ್ರತಿದಿನ ದುಡ್ಡು ದುಡ್ಡು ಎಲ್ಲಿಂದ ತರಲಿ? ಮದುವೆಗೆ ಮಾಡಿದ ಸಾಲ ಇನ್ನೂ ತೀರಿಸಿಲ್ಲ. ಅಪ್ಪ ಅಮ್ಮನನ್ನು ನೋಡ್ಕೋಬೇಕು. ಇನ್ನೂ ಮದುವೆ ಆಗದ ತಂಗಿ ಇದ್ದಾಳೆ. ಅಷ್ಟೇ ಅಲ್ಲ, ನನ್ನ ಹೆಂಡತಿಯ ಅಪ್ಪ ಅಮ್ಮ ಅವಳ ತಮ್ಮ ಎಲ್ಲರೂ ನಾನೇ ನೋಡ್ಕೋತಾ ಇರೋದು. ನಾನು ಹಗಲು ರಾತ್ರಿ ದುಡಿತೀನಿ. ಬೆಳಗ್ಗೆ 7 ಗಂಟೆಗೆ ಹೋದರೆ ರಾತ್ರಿ 10 ಗಂಟೆಗೆ ಬರೋದು. ಅಷ್ಟು ಸುಸ್ತು ಆಗಿದ್ರೂ ಅವಳು ನನಗೆ ಒಂದು ಲೋಟ ಕಾಫಿನೂ ಕೊಡೋದಿಲ್ಲ. ನಾನೇ ಅವಳಿಗೆ ಅಡುಗೆ ಮಾಡಿ ಹಾಕಬೇಕು. ಒಂದು ಗಂಡಾಗಿ ಇನ್ನೆಷ್ಟು ನಾನು ಅಡ್ಜಸ್ಟ್ ಮಾಡ್ಕೊಳ್ಳಿ? ನನ್ನ ತಾಳ್ಮೆಗೂ ಮಿತಿ ಅನ್ನೋದೇ ಇಲ್ಲ. ನಿಜವಾಗ್ಲೂ ಇವನಂಥ ಗಂಡ ಸಿಕ್ಕಿದ್ರೆ ನಾವು ಜೀವನ ಪರ್ಯಂತ ಚೆನ್ನಾಗಿ ನೋಡ್ಕೋತೀವಿ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಆದರೆ ನನ್ನ ಹೆಂಡತಿ ಎಂದೂ ಕೂಡ ಆ ಮಾತನ್ನು ಹೇಳೋದೇ ಇಲ್ಲ. ಬದಲಿಗವಳು ಯಾವಾಗಲೂ ನನ್ನನ್ನು ಟೀಸ್ ಮಾಡ್ತಾಳೆ. ಇದೇ ರೀತಿ ಆದರೆ ಇಂದು ನನ್ನ ಮನೆಯ ಎದುರುಗಡೆ ಮನೆಯ ಆಂಟಿ ನನ್ನನ್ನು ಕರೆದು ನೀನು ಕೆಲಸಕ್ಕೆ ಹೋದಾಗ ನಿನ್ನ ಮನೆಗೆ ತುಂಬ ಜನ ನಿನ್ನ ಹೆಂಡತಿಯ ಫ್ರೆಂಡ್ಸ್ ಬರ್ತಾರೆ, ಸ್ವಲ್ಪ ಹೆಂಡತಿನ ಕಂಟ್ರೋಲ್ನಲ್ಲಿ ಇಟ್ಕೋ ಅಂತ ಹೇಳಿದ್ರು. ನಾನವ್ರ ಮಾತನ್ನು ನಂಬಲಿಲ್ಲ. ಪದೇ ಪದೇ ಆಂಟಿ ಅದೇ ಮಾತನ್ನು ಹೇಳ್ತಾ ಇದ್ದಿದ್ದು, ಇವಳು ನನ್ನನ್ನು ಟಚ್ ಮಾಡೋದಕ್ಕೆ ಬಿಡದೇ ಇದ್ದಿದ್ದು, ಇವೆಲ್ಲನೂ ಕೂಡ ಒಂದು ಉತ್ತರ ಬೇಕು ಅಂತ ಕೇಳಿದ ಮನೆಯಲ್ಲಿ ಕ್ಯಾಮ್ರಾ ಇಟ್ಟೆ. ನಾನು ಇಲ್ಲದೇ ಇದ್ದಾಗ ಯಾರು ಬರ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ. ಆದರೆ ಎದುರು ಮನೆ ಆಂಟಿ ನಮ್ಮಿಬ್ಬರ ಮಧ್ಯೆ ಇರೋ ಬಿರುಕನ್ನು ನೋಡಿ ಸಂಬಂಧ ಹಾಳು ಮಾಡೋದಕ್ಕೆ ಸುಳ್ಳು ಹೇಳಿದ್ದಾರೆ. ಮನೆಗೆ ಬಂದರೆ ಅವಳ ಇಬ್ಬರು ಗೆಳತಿಯರು ಮಾತ್ರನೇ ಬರ್ತಾರೆ. ಬಂದು ಹೋಗೋರು ನನ್ನ ಮೇಲೆ ಚಾಡಿ ಹೇಳ್ತಾರೆ. ಇದು ಗೊತ್ತಿರೋ ವಿಷಯನೇ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಮಸ್ಯೆ ಆಗಿದ್ದು, ದಿನಗಳು ಕಳೆದಂತೆ ನಾನು ಕ್ಯಾಮ್ರಾ ಇಟ್ಟಿರೋ ವಿಷಯ ಅವಳಿಗೆ ತಿಳಿತು. ಅವಳು ದೊಡ್ಡ ಗಲಾಟೆನೇ ಮಾಡಿ ಮನೆ ಬಿಟ್ಟು ಹೋದ್ಲು. ಅವಳನ್ನು ಎಷ್ಟು ಸಮಾಧಾನ ಮಾಡಿದ್ರೂ ಅವಳು ಬರ್ತಾನೆ ಇಲ್ಲ. ನೀನು ನನ್ನ ಆಸೆಗಳನ್ನು ಪೂರೈಸೋದಕ್ಕೆ ಚೆನ್ನಾಗಿ ದುಡಿತೀಯ ಅಂತ ನಾನು ಪದೇ ಪದೇ ಅದು ಬೇಕು ಇದು ಬೇಕು ಅಂತ ಕೇಳೋದು. ದುಡಿಯೋ ವಯಸ್ಸಲ್ಲಿ ಚೆನ್ನಾಗಿ ದುಡಿಲಿ ಅಂತ. ನಾನೇನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ, ನಿನ್ನ ಜೊತೆಲೇ ಇರ್ತೀನಿ. ನಿನ್ನಪ್ಪ ಅಮ್ಮ ಬಂದು ಅವತ್ತು ನೀನು ಬೇರೆ ಜಾತಿ, ನಮಗೆ ನೀನು ಇಷ್ಟ ಇಲ್ಲ ಅಂತ ಹೇಳಿದಾಗ ನಾನು ನಿನ್ನ ಪರವಾಗಿ ನಿಂತೆ. ಅದಕ್ಕಾಗಿ ಅವರು ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅಷ್ಟೇ ಮರೆತು ಇನ್ಯಾವುದೇ ವಿಷಯ ಇಲ್ಲ. ಈ ವಿಷಯನ ವಿವರಿಸಿ ಹೇಳಿದಾಗ ನಂಗೆ ನಿಜವಾಗ್ಲೂ ತುಂಬ ನಾಚಿಕೆ ಆಯಿತು. ನನ್ನ ಅಪ್ಪ ಅಮ್ಮ ಮಾಡಿದ ಕೆಲಸವನ್ನು ನೆನಪಿಸ್ಕೊಂಡು ನನಗೆ ನಿಜವಾಗ್ಲೂ ದುಃಖ ಆಯಿತು. ನಾನು ಅವರನ್ನು ತುಂಬ ನಂಬಿದ್ದೆ, ಆದರೆ ಅವರು ನನ್ನ ಸಂಸಾರನೇ ಹೊಡೆದುಬಿಟ್ರು. ಈಗ ನಾನು ಚಿಂತಿಸಿ ಪ್ರಯೋಜನ ಇಲ್ಲ. ಅವಳು ಸದ್ಯಕ್ಕಂತೂ ಅಪ್ಪನ ಮನೆಯಿಂದ ಬರೋದಿಲ್ಲ. ಅದಕ್ಕಾಗಿ ಅವಳಿಗಿಷ್ಟ ಇರೋ ನೆಕ್ಲೆಸ್ನ ನಾನು ಶಾಪ್ನಿಂದ ತಗೊಂಡು ಕೊಡಬೇಕು, ದುಡಿಬೇಕು ಅಂತ ದುಡಿಯೋದಕ್ಕೆ ಆರಂಭಿಸ್ದೆ. ಅವಳು ಹೋಗಿ ವಾರ ಕಳೆದಿದೆ ಅಷ್ಟೇ.
ಅಷ್ಟರಲ್ಲಿ ನನ್ನ ಗೆಳೆಯ ಪ್ರಸಾದ್ ಫಾರಿನ್ನಿಂದ ಹೆಂಡತಿ ಸಮೇತ ಬಂದವನು ನಮ್ಮ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಬರ್ತೀನಿ ಅಂತ ಹೇಳ್ದ. ನಾನು ಮನೆ ಚಿಕ್ಕದು, ನೀವಿಲ್ಲ ಅಡ್ಜಸ್ಟ್ ಆಗೋದಿಲ್ಲ ಅಂದಾಗ, ನನ್ನ ಹೆಂಡತಿ ತುಂಬ ಶ್ರೀಮಂತರ ಮನೆ ಹುಡುಗಿ, ಅವಳಿಗೆ ಮಿಡಲ್ ಕ್ಲಾಸ್ ಹೇಗಿರುತ್ತೆ ಅನ್ನೋದು ತಿಳ್ಕೋಬೇಕಂತೆ. ನಿನ್ನ ಮನೆಯಲ್ಲಿ ಒಂದಿನ ಇದ್ದು ನೆಕ್ಸ್ಟ್ ಡೇ ನಾವು ಯಾವುದಾದ್ರೂ ಸುಂದರವಾದ ರೆಸಾರ್ಟಿಗೆ ಹೋಗೋಣ. ನೀನು ಮತ್ತು ನಿನ್ನ ಹೆಂಡತಿ ಇಬ್ಬರು ನಮ್ಮ ಜೊತೆ ಬರಬೇಕು ಕಂಪ್ನಿ ಕೊಡೋದಕ್ಕೆ ಅಂತ ಹೇಳ್ದ. ನಾನು ಒಪ್ಕೊಂಡೆ. ಹೀಗಾದರೂ ನನ್ನ ಹೆಂಡತಿಗೆ ಒಂದು ಟೂರ್ ಆದಂತಾಗತ್ತೆ. ಕೊನೆ ಪಕ್ಷ ಅವಳು ಆಗಲಾದರೂ ನನ್ನನ್ನು ಇಷ್ಟಪಡ್ತಾಳೆ ಅಂತ ನಾನು ಆಸೆಯಿಂದ ಅವಳಿಗೆ ಚಿನ್ನದ ನೆಕ್ಲೆಸ್ ಮಾಡಿಸ್ಬೇಕು. ಅಂದರೆ ನನ್ನ ಗೆಳೆಯ ಅವಳನ್ನು ಮತ್ತು ನನ್ನನ್ನು ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಾನೆ ಅವನ ಖರ್ಚಲ್ಲಿ ಅಂತ ಕನಸು ಕಾಣ್ತಿದ್ದೆ. ಅವನು ಮತ್ತು ಅವನ ಹೆಂಡತಿ ಬಂದರು. ಮನೆಯನ್ನು ನಾನು ನನ್ನ ಕೈಲಾದಷ್ಟು ಕ್ಲೀನ್ ಮಾಡಿದ್ದೆ. ರೂಮನ್ನಂತೂ ಹೊಸ ಬೆಡ್ಶೀಟ್ ಹಾಕಿ ಅರೇಂಜ್ ಮಾಡಿದ್ದೆ. ಅವರ ಹೆಂಡತಿ ನಮ್ಮ ಮನೆಯನ್ನು ನೋಡಿ ಖುಷಿಪಟ್ಟರು. ಚಿಕ್ಕದಾಗಿದ್ರು, ಮನೆ ಸುಂದರವಾಗಿದೆ, ನನಗೆ ಈ ರೀತಿಯ ಮನೆ ಇಷ್ಟ ಅಂತ ಅವ್ರಿಗೆ ನಾನು ಮಾಡಿದ ಅತಿಥಿ ಸತ್ಕಾರ ಇಷ್ಟ ಆಯಿತು. ಅವ್ರ ಹೆಂಡತಿ ತುಂಬ ಒಳ್ಳೆಯವರು, ನನಗೆ ಪ್ರತಿ ಕೆಲಸದಲ್ಲೂ ಸಹಾಯ ಮಾಡಿಕೊಟ್ರು. ನಂತರ ನನ್ನ ಹೆಂಡತಿ ಬಗ್ಗೆ ಕೇಳಿದ್ರು. ಅವಳು ಅವರ ಅಪ್ಪನ ಮನೆಗೆ ಹೋಗಿದ್ದಾಳೆ ಅಂತ ಹೇಳಿದೆ. ನನ್ನ ಗೆಳೆಯ ಮತ್ತು ಅವನ ಹೆಂಡತಿ ಇಬ್ಬರು ಕೂಡ ನನ್ನ ಹೆಂಡತಿಗೆ ಫೋನ್ ಮಾಡಿ ರೆಸಾರ್ಟಿಗೆ ಹೋಗೋಣ ಅಂತ ಕರೆದ್ರು. ಹೆಂಡತಿ ಒಪ್ಕೊಂಡ್ಳು. ಅವಳಿಗೆ ಖುಷಿ. ಅವಳು ನನಗೆ ಪ್ರೀತಿಯಿಂದ ಫೋನ್ ಮಾಡಿ ನನಗೆ 5,000 ಅಕೌಂಟಿಗೆ ಹಾಕಿ ಒಂದು ಚಂದದ ಮಾಡ್ರನ್ ಆಗಿರೋ ಒಂದೆರಡು ಬಟ್ಟೆಗಳನ್ನು ತಗೊಂಡು ಬರ್ತೀನಿ, ಅಲ್ಲಿ ಹಾಕ್ಕೊಳ್ಳೋದಕ್ಕೆ ಬೇಕು ಅಂದ್ಲು. ನಾನು ಮಾತಾಡದೆ 5,000 ಕಳಿಸ್ದೆ. ನಂತರ ಮಾರನೇ ದಿನ ನನ್ನ ಹೆಂಡತಿ ಕೂಡ ಬಂದಳು. ನಾವೆಲ್ಲ ಸೇರಿ ರೆಸಾರ್ಟ್ಗೆ ಹೋದ್ವಿ. ಮನಸ್ಸು ತುಂಬ ಖುಷಿಯಿಂದ ಕುಣಿತಾ ಇತ್ತು. ನನ್ನವಳು ಬಂದಿದ್ದಕ್ಕಾಗಿ ಅವಳನ್ನು ಮುಟ್ಟೋದಕ್ಕೆ ಹೋದಾಗ ಅವಳು ನನ್ನ ಕೈನ ಗಟ್ಟಿಯಾಗಿ ಇಟ್ಕೊಂಡ್ಳು. ನಾವಿಬ್ಬರು ಯಾವಾಗಲೂ ಇದೇ ರೀತಿ ಒಂದು ರೊಮ್ಯಾಂಟಿಕ್ ಆಗಿರ್ತೀವಿ ಅನ್ನೋದನ್ನು ಅವರಿಬ್ರಿಗೆ ತೋರಿಸಿ ನನ್ನ ಹೆಂಡತಿ ಮತ್ತು ನನ್ನ ಗೆಳೆಯನ ಹೆಂಡತಿ ಇಬ್ಬರು ಊಟಕ್ಕೆ ಹೋದರು. ನಾವಿಬ್ಬರು ಊಟ ಬೇಡ, ನಮಗೊಂದು ಬಿಸ್ನೆಸ್ ಮೀಟಿಂಗ್ ಇದೆ ಅಂತ ಒಂದು ಸಪ್ರೇಟ್ ರೂಮಿಗೆ ಬಂದ್ವಿ. ಆದರೆ ನಾವಿಬ್ಬರು ನಮ್ಮ ಹಳೇ ಚಾಳಿನ ಶುರು ಮಾಡ್ಕೊಂಡ್ವಿ. ಬೇಡ ಬೇಡ ಅಂದರೂ ಕೂಡ ನನ್ನ ಗೆಳೆಯ ತುಂಬಾ ಕುಡಿಸ್ಬಿಟ್ಟ. ನಾನು ಕುಡಿದೆ. ನನಗೆ ನನ್ನ ಹೆಂಡತಿ ಬಂದಿದ್ದಾಳೆ ಒಳ್ಳೆ ಜಾಗಕ್ಕೆ ಮೊದಲ ರಾತ್ರಿ. ಆದರೆ ಏನಾದರೂ ಹಿಂದೆ ಹಾಕ್ಬಿಡ್ಲಿ. ನಾನು ಕುಡ್ದಿಲ್ಲ ಅಂತಂದರೆ ಅವಳು ಹೇಳ್ದಾಗ ಕೇಳ್ತೀನಿ, ಕುಡ್ದಿದ್ರೆ ಅವಳು ಹೇಳ್ದಾಗೆ ನಾನು ಕೇಳೋದೇ ಇಲ್ಲ ಅಂತ ಯೋಚಿಸಿ ಅವನು ಹೇಳಿದಷ್ಟನ್ನ ಕೇಳಿ ಕೇಳಿ ಕುಡ್ದೆ. ನನಗೆ ನಿಜ ಹೇಳಬೇಕು ಅಂದರೆ ಕಂಟ್ರೋಲ್ ಬಹಳ ಬೇಗ ತಪ್ಪೋಗುತ್ತೆ. ಅದು ನನಗಾಗೋದಿಲ್ಲ. ಆದರೆ ಇವತ್ತು ನನ್ನ ಹೆಂಡತಿಯ ನಗು ಮುಖನ ನೆನಪಿಸ್ಕೊಂಡು ತುಂಬ ಕುಡ್ದೆ. ಅವನು ಕುಡಿಸ್ದ. ರೂಮಿಗೆ ಹೋಗಿದ ತಕ್ಷಣ ನನ್ನ ಹೆಂಡತಿ ನನ್ನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ನನ್ನ ಹಣೆಗೆ ಮುತ್ತು ಕೊಟ್ಲು. ನನ್ನ ಬಟ್ಟೆಗಳನ್ನು ಅವಳ ಕೈಯಾರೆ ಬದಲಿಸಿ ಹೊಸ ಬಟ್ಟೆ ಹಾಕಿದ್ಲು. ನನ್ನನ್ನು ಹಾಸಿಗೆ ಮೇಲೆ ಮಲಗಿಸಿ ಅವಳು ಹೋಗ್ತಾ ಇದ್ಲು. ಸಡನ್ನಾಗಿ ನಾನು ಅವಳ ಕೈನ ಹಿಡ್ಕೊಂಡು ಅಳೋದಕ್ಕೆ ಶುರು ಮಾಡಿದೆ. ಪ್ಲೀಸ್, ಇದೊಂದು ರಾತ್ರಿ ನನಗಾಗಿ ನನ್ನ ಪಕ್ಕ ಮಲಗು ಅಂತ. ಅವಳು ನನ್ನನ್ನು ತುಂಬ ಕರುಣೆಯಿಂದ ನೋಡಿದ್ಲು. ಇದೇ ಮೊದಲ ಬಾರಿ ಇಷ್ಟು ಕರುಣೆ ನನ್ನ ಹೆಂಡತಿಗೆ ನನ್ನ ಮೇಲಿದ್ದಿದ್ದು. ಅವಳು ನನ್ನ ಪಕ್ಕ ಬಂದು ಕೂತ್ಕೊಂಡ್ಳು. ನನಗೆ ಕುಡಿಯೋದಕ್ಕೆ ಏನೋ ಕೊಟ್ಲು. ಆದರೆ ನಾನು ಮೊದಲು ಅವಳು ಕುಡಿಸಿ ನಂತರ ನಾನು ಕುಡಿದೆ. ಆಗ ನಿಜವಾಗ್ಲೂ ಅವಳ ಕಣ್ಣಿಂದ ಕಣ್ಣೀರು ಬರ್ತಾಯಿತ್ತು. ನಾನು ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡೆ. ಅವಳು ಕೂಡ ನನ್ನನ್ನು ತಪ್ಪಿಕೊಂಡ್ಳು. ಅಷ್ಟೇ, ನಾನು ಅವಳ ಹಣೆ, ತುಟಿ, ಕೆನ್ನೆ, ಕತ್ತಿನ ಬಳಿ ನಿರಂತರವಾಗಿ ಮುತ್ತುಗಳನ್ನು ಕೊಡೋದಕ್ಕೆ ಆರಂಭಿಸಿದೆ. ಅವಳೊಂದು ರೀತಿ ರೋಮಾಂಚನ ಅನುಭವಿಸ್ತಾ ಇದ್ಲು. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಖುಷಿಯಾಗಿದ್ದು, ನಾನು ಅವಳನ್ನು ಮುದ್ದಿಸ್ತಾ ಇದ್ದರೆ ಅವಳು ಒಂದು ಹೊಸ ರೀತಿಯಾದ ಧ್ವನಿ ಮಾಡ್ತಾ ಇದ್ಲು. ಅವಳಿಗೂ ಕೂಡ ನನ್ನ ಜೊತೆ ಇರೋದು ಖುಷಿ ಆಗುತ್ತೆ ಅನ್ನೋ ವಿಷಯ ತಿಳಿದು ಖುಷಿಯಾಯಿತು. ನನ್ನ ಬಟ್ಟೆನ ಅವಳ ಬಟ್ಟೆಯನ್ನು ನಾನು ತೆಗೆದ್ವಿ.
ಅವಳ ತುಟಿಯಲ್ಲಿ ಇದ್ದ ಜೇನನ್ನ ನನ್ನ ತುಟಿಗಳಿಂದ ನಿರಂತರವಾಗಿ ಕುಡಿದೆ. ಅವಳ ದೇಹ ಪ್ರತಿ ಕಣವೂ ನನ್ನನ್ನು ಆಶ್ರಯಿಸಿದ್ದು. ಪ್ಲೀಸ್ ನಮ್ಮನ್ನು ನಿನ್ನ ಜೊತೆ ಇಟ್ಕೋ, ನಿನಗೆ ಒಳ್ಳೇದಾಗತ್ತೆ ಅಂತ ವಿಧಿ ಇಲ್ಲದೆ ನಾನವಳ ದೇಹದ ಕಣಗಳಿಗೆ ಮೋಕ್ಷ ಕೊಟ್ಟೆ. ನನ್ನ ಮನ್ಮಥ ಕಲೆಯಿಂದ ಅಂದರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಮುಂದುವರೆದೆ. ಅವಳು ಕೂಡ ಖುಷಿಪಟ್ಲು. ರಾತ್ರಿ ಪೂರ್ತಿ ಇಬ್ಬರು ನಿದ್ದೆ ಮಾಡಿಲ್ಲ. ಬೆಳಗಿನ ಜಾವ ಎಚ್ಚರ ಆದಾಗ ನನಗೆ ತೃಪ್ತಿ ಇತ್ತು. ಇದೇ ಮೊದಲ ಬಾರಿ ನಾನು ನನ್ನ ಹೆಂಡತಿ ಜೊತೆ ಸೇರಿದ್ದು. ಇನ್ನೊಂದು ಬಾರಿ ಸೇರೋಣ ಅಂತ ಅವಳನ್ನು ಗಟ್ಟಿಯಾಗಿ ತಪ್ಕೊಂಡೆ. ಅವಳು ನನ್ನ ಕಡೆ ತಿರುಗಿದ್ಲು. ಆಗಳ ಕೈನ ನೋಡಿ ನಂಗೆ ಅನುಮಾನ ಬಂತು. ನನ್ನ ಹೆಂಡತಿ ತುಂಬ ಬೆಳ್ಳಗಿದ್ದಾಳೆ, ಆದರೆ ಇಲ್ಲಿರೋ ಕೈ ಸ್ವಲ್ಪ ಬಣ್ಣ ಕಡಿಮೆ. ಹಾಗಾದರೆ ರಾತ್ರಿ ಪೂರ್ತಿ ನನ್ನ ಹೆಂಡತಿ ನನ್ನ ಜೊತೆ ಇರಲಿಲ್ವಾ ಅನ್ನೋ ವಿಷಯನ ನೆನಪಿಸ್ಕೊಂಡು ನಂಗೆ ಭಯ ಆಯಿತು. ಬೆಡ್ಶೀಟ್ ತೆಗೆದು ನೋಡಿದಾಗ ನೆಮ್ಮದಿಯಾಗಿ ನನ್ನ ಗೆಳೆಯನ ಹೆಂಡತಿ ನಿದ್ರೆ ಮಾಡ್ತಿದ್ದಾಳೆ. ನನ್ನ ಪ್ರೀತಿಯ ಗೆಳೆಯನಿಗೆ ನಾನು ಮೋಸ ಮಾಡಿದೆ. ಅತಿಯಾಗಿ ಕುಡಿದ ಮತ್ತಲ್ಲಿ ನನ್ನ ಹೆಂಡತಿ ಯಾರು, ನನ್ನ ಗೆಳೆಯನ ಹೆಂಡತಿ ಯಾರು ಅಂತ ತಿಳಿಲೇ ಇಲ್ಲ. ಮನಸ್ಸೋ ಇಚ್ಛೆ ಅವಳನ್ನು ನಾನು ತಿಂದು ತೇಗಿದ್ದೆ. ನನ್ನ ಜೊತೆ ಕಂಪನಿಗೆ ಬಾ ಅಂತ ನನ್ನ ಗೆಳೆಯ ಕರೆದ. ಆದರೆ ನಾನು ಅವನಿಗೆ ಮೋಸ ಮಾಡಿದೆ. ನಾನು ಅಳೋದಕ್ಕೆ ಶುರು ಮಾಡಿದೆ. ಆಗ ನನ್ನ ಗೆಳೆಯನ ಹೆಂಡತಿ ಕಣ್ಣು ಬಿಟ್ಟು ಏನಾಯಿತು ಅಂತ ನೋಡಿ ಏನೂ ಆಗೇ ಇಲ್ಲ ಅನ್ನೋ ರೀತಿ ಕೇಳ್ತಿದ್ದಾಳೆ. ಅವಳನ್ನ ನೋಡಿ ನನಗೆ ಆಶ್ಚರ್ಯ ಆಯಿತು. ಅದು ನೀವು ಹೇಗೆ ನನ್ನ ರೂಮಲ್ಲಿ ಬಂದ್ರಿ ನಂಗೆ ತಿಳಿಯಲೇ ಇಲ್ಲ. ತಿಳಿದಿದ್ರೆ ನಾನು ರಾತ್ರಿ ಹೊರಟೆ ಹೋಗ್ತಿದ್ದೆ. ಕುಡಿದ ಮತ್ತಲ್ಲಿ ನನಗೆ ನೀವೇ ನನ್ನ ಹೆಂಡತಿ ಅಂತ ಅನ್ನಿಸ್ತು. ಪ್ಲೀಸ್ ನನ್ನ ಗೆಳೆಯನಿಗೆ ಹೇಳಬೇಡಿ ಅಂತ ಅಳೋದಕ್ಕೆ ಶುರು ಮಾಡಿದೆ. ಆಗ ನನ್ನ ಗೆಳೆಯನ ಹೆಂಡತಿ ನನ್ನ ಕೈನ ಹಿಡ್ಕೊಂಡು ಅದಕ್ಕೆ ಮುತ್ತು ಕೊಟ್ಲು. ಈಗ ನೀವೇ ನನ್ನನ್ನು ಮದುವೆ ಆಗಬೇಕು ಅಂತ ಹೇಳಿದ್ಲು. ಅಷ್ಟೇ ಅಲ್ಲ, ನನ್ನ ತುಟಿಗೆ ಮುತ್ತು ಕೊಟ್ಲು. ಅವಳನ್ನು ದೂರ ತಳ್ದೆ. ನನ್ನ ಹೆಂಡತಿಗೆ ಹೇಗೆ ಮುಖ ತೋರಿಸ್ಲಿ, ನನ್ನ ಗೆಳೆಯನಿಗೆ ಅಂತ ದುಃಖ ಆಗ್ತಿದೆ. ಅಂದರೆ ನನ್ನ ಗೆಳೆಯನ ಹೆಂಡತಿ ನನ್ನ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಅಲ್ಲೇ ಇದ್ದ ಕ್ಯಾಶುವಲ್ ವೇರ್ ಹಾಕಿದ್ಲು. ನಂತರ ಅವಳು ಕೂಡ ಒಂದು ಸಿಂಪಲ್ ಡ್ರೆಸ್ ಹಾಕಿ ನನ್ನನ್ನು ಬಲವಂತದಿಂದ ಕಾರಲ್ಲಿ ಕರ್ಕೊಂಡು ಹೋದ್ಲು. ನಾನು ನಿನ್ನ ಜೊತೆ ಬರೋದಿಲ್ಲ. ನಿನ್ನ ಗಂಡ ಮತ್ತು ನಿನ್ನ ಸಂಸಾರ ಚೆನ್ನಾಗಿದೆ, ನೀವಿಬ್ಬರು ಚೆನ್ನಾಗಿರಿ. ಅಷ್ಟೇ ಅಲ್ಲದೆ ನನ್ನ ಗೆಳೆಯ ಹೇಳ್ತಾ ಇದ್ದ, ನೀವು ಆಗರ್ಭ ಶ್ರೀಮಂತರು, ಅಪ್ಪನ ಒಬ್ಬಳೆ ಮಗಳು ಅಂತ. ಅಷ್ಟೊಂದು ಶ್ರೀಮಂತರು, ತಿಳಿಯದೆ ನಾನು ತಪ್ಪು ಮಾಡಿಬಿಟ್ಟೆ ಅಂದ. ಅವನು ಈಗಲೂ ಅಳ್ತಾನೇ ಇದ್ದಾನೆ. ಒಂದೇ ಒಂದು ಡೌಟ್ ಬಂತು, ನಾನು ಕುಡ್ದಿದ್ದು, ಆದರೆ ನಿಮಗೆ ಪ್ರಜ್ಞೆ ಇತ್ತು ಅಲ್ವಾ ಅಂತ ಆಶ್ಚರ್ಯದಿಂದ ನಾನು ಕೇಳಿದೆ. ಆಗ ಅವ್ರು ನಗ್ತಾ ಕಾರ್ನ ಡ್ರೈವ್ ಮಾಡಿ ಒಂದು ನಿರ್ಜನ ಪ್ರದೇಶದಲ್ಲಿರೋ ಮನೆಗೆ ಕರ್ಕೊಂಡು ಹೋದರು. ನನಗೆ ಭಯ ಆಗ್ತಾ ಇದೆ ಅಂದರೂ ಬಿಡಲಿಲ್ಲ. ಅಲ್ಲಿ ಹೋದಾಗ ಆ ಮನೆ ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ. ಆ ಮನೆಯ ಸೆಕ್ಯೂರಿಟಿಗೆ 3-4 ಜನ ಇದ್ದಾರೆ. ಪ್ರತಿಯೊಬ್ಬರು ನನ್ನ ಗೆಳೆಯನ ಹೆಂಡತಿಗೆ ನಮಸ್ಕಾರ ಮಾಡಿದ್ರು. ನಂತರ ಒಂದು ರೂಮಲ್ಲಿ ನನ್ನ ಗೆಳೆಯ ಮತ್ತು ನನ್ನ ಹೆಂಡತಿ ಇಬ್ಬರು ಕೂಡ ಚೆಲ್ಲಾಟ ಆಡ್ತಿದ್ದಾರೆ. ಅವರಿಬ್ಬರು ಒಬ್ರಿಗೊಬ್ರು ಮುತ್ತು ಕೊಡ್ತಿದ್ದಾರೆ. ನನ್ನ ಹೆಂಡತಿ ಅವಳು ಅನ್ನೋದನ್ನು ತಿಳಿದು ನಾನು ಕೆಳಗೆ ಕುಸಿದು ಹೋದೆ. ಅವರಿಬ್ಬರು ನಮಗೆ ತುಂಬ ದಿನದಿಂದ ಮೋಸ ಮಾಡ್ತಿದ್ದಾರೆ. ನೀವು ಬಡವರು ಅಂತ ನಿಮ್ಮ ಹೆಂಡತಿ ನಿಮ್ಮ ಬಳಿ ಬರೋದಿಲ್ಲ. ನಾನು ಕಪ್ಪುಗಿದ್ದೀನಿ ಅಂತ ನನ್ನ ಗಂಡ ನನ್ನ ಬಳಿ ಬರೋದಿಲ್ಲ. ನನ್ನಪ್ಪ ಅವರನ್ನು ಮದುವೆ ಮಾಡಿದ್ದೆ ನನ್ನ ಆಸ್ತಿನ ನೋಡ್ಕೊಳ್ಳೋದಕ್ಕೆ, ಅದ್ರ ಜೊತೆಗೆ ನನ್ನನ್ನು ನೋಡ್ಕೊಳ್ಳೋದಕ್ಕೆ. ಆದರೆ ಕೇವಲ ಆಸ್ತಿ ಮಾತ್ರ ಬೇಕು, ನಾನು ಬೇಡ ಅನ್ನೋ ರೀತಿ ಆಡ್ತಿದ್ದ. ನಿಮ್ಮ ಮದುವೆಗೆ ಮುಂಚೆ ನೀವು ನಿಮ್ಮ ಹೆಂಡತಿನ ನನ್ನ ಗಂಡಂಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ. ಅವತ್ತಿನಿಂದ ಇವರಿಬ್ಬರು ಚಕ್ಕಂದ ಆಡ್ತಿದ್ದಾರೆ. ನಂಗೆ ನಿಜವಾಗ್ಲೂ ಈಗ ದುಃಖ ಆಗ್ತಾ ಇತ್ತು. ಆಗ ನನ್ನ ಗೆಳೆಯನ ಹೆಂಡತಿ ನನ್ನನ್ನು ಗಟ್ಟಿಯಾಗಿ ತಪ್ಕೊಳ್ಳೋದಕ್ಕೆ ನಾನು ಜೋರಾಗಿ ಅಳ್ತಾ ಇದ್ದೆ. ನನ್ನ ಶಬ್ದಕ್ಕೆ ಒಳಗಡೆ ಇದ್ದ ನನ್ನ ಗೆಳೆಯ ಮತ್ತು ನನ್ನ ಹೆಂಡತಿ ಇಬ್ಬರು ಹೊರಗಡೆ ಬಂದರು. ಅವರಿಬ್ಬರು ಶಾಕ್ ಆಗಿ ನಮ್ಮನ್ನು ನೋಡ್ತಾ ಇದ್ರು. ಆಗ ನನ್ನ ಗೆಳೆಯನ ಹೆಂಡತಿ ಅವನು ಕಟ್ಟಿದ್ದ ತಾಳಿನ ಕಿತ್ತೆಸ್ತು ನನ್ನ ತುಟಿಗೆ ಅವನ ಎದುರುಗಡೆನೆ ಮುತ್ತು ಕೊಟ್ಲು. ನಾನು ಇವನನ್ನೇ ಮದುವೆ ಆಗ್ತೀನಿ. ಇವನು ಅಂದರೆ ನನಗಿಷ್ಟ. ಇವನಲ್ಲಿ ದುಡ್ಡು, ಆಸ್ತಿ,
ಐಶ್ವರ್ಯ ಇಲ್ಲೇ ಇರೋದು ಚೆನ್ನಾಗಿ ಇಂಗ್ಲೀಷ್ ಮಾತಾಡೋದಕ್ಕೆ ಬರೋದಿಲ್ಲ. ಆದರೆ ಇವನಲ್ಲಿ ಒಂದು ನಿಷ್ಠೆ ಅನ್ನೋದಿದೆ. ನನ್ನ ಜೊತೆ ಒಂದು ರಾತ್ರಿ ಕಳೆದ ನೀನು ಅಂತ ಅಂದ್ಕೊಂಡು ಬೆಳಗ್ಗೆ ಎಚ್ಚರವಾದ ಸಮಯದಿಂದ ಇಲ್ಲಿವರೆಗೂ ಅಳ್ತಾನೆ ಇದ್ದಾನೆ. ನನ್ನ ಹೆಂಡತಿಗೆ ನಾನು ಮೋಸ ಮಾಡಿದೆ ಅಂತ, ನನ್ನ ಗೆಳೆಯನ ಹೆಂಡತಿ ಜೊತೆ ಮಲಗಿದ್ದೆ ಅಂತ. ಆ ಬೇಸರವನ್ನು ಅವನಿಂದ ದೂರ ಮಾಡೋದಕ್ಕೆ ನಾನು ಇವನನ್ನು ಮದುವೆ ಆಗ್ತಾ ಇದ್ದೀನಿ ಅಂತ ಹೇಳಿದ್ಲು. ಆಗ ನನ್ನ ಗೆಳೆಯ ಏನೋ ಹೇಳೋದಕ್ಕೆ ಬಂದಾಗ ಅಷ್ಟರಲ್ಲಿ ಲಾಯರ್ ಬಂದು ಎಲ್ಲ ಆಸ್ತಿಯನ್ನು ನಿಮ್ಮ ಹೆಂಡತಿ ನಿಮ್ಮ ಹೆಸರಿನಿಂದ ಅವರ ಮತ್ತು ಅವರನ್ನು ಮದುವೆ ಆಗೋ ಹೊಸ ಹುಡುಗನ ಹೆಸರಿಗೆ ವರ್ಗಾವಣೆ ಮಾಡಿದ್ದಾರೆ. ನೀವು ಇನ್ನೆಂದೂ ಕೂಡ ಆ ಕಂಪನಿ ಮತ್ತು ಆ ಮನೆಯವರ ಮೇಲೆ ಅಧಿಕಾರ ಹೊಂದಿರೋದಿಲ್ಲ. ಇಬ್ಬರು ಕೂಡ ಆಶ್ಚರ್ಯದಿಂದ ಈಗಲೂ ನಮ್ಮನ್ನು ನೋಡ್ತಾನೇ ಇದ್ದಾರೆ. ಲಾಯರ್ ಹೊರಟೋದ್ರು. ನಂತರ ನನ್ನ ಗೆಳೆಯ ಮತ್ತು ನನ್ನ ಹೆಂಡತಿ ಏನೋ ಹೇಳೋದಿಕ್ಕೆ ಬಂದರು. ಆ ಮಾತನ್ನು ಕೇಳಿಸ್ಕೊಳ್ಳೋದಕ್ಕೆ ಅವಕಾಶನೇ ಮಾಡಿಕೊಡದೆ ನನ್ನ ಗೆಳೆಯನ ಹೆಂಡತಿ ನನ್ನನ್ನು ಕರ್ಕೊಂಡು ಹೋದ್ಲು. ಪುನಃ ರೂಮಿಗೆ ಬೆಳಗ್ಗೆ ಹೋಗೋಣ, ಅಪ್ಪ ಅಮ್ಮನಿಗೆ ನಿಮ್ಮನ್ನು ಪರಿಚಯ ಮಾಡಿಕೊಡ್ತೀನಿ, ನಾವಿಬ್ಬರು ಬೇಗ ಮದುವೆ ಆಗೋಣ, ನನಗೂ ಕೂಡ ವಯಸ್ಸಾಗ್ತಾ ಇದೆ, ಬೇಗ ಮಕ್ಕಳು ಬೇಕು ಅಂತ ಹೇಳಿದ್ಲು. ತುಂಬ ಆಸ್ತಿ ಇದೆ ಅಂತ ಹೇಳಿದಾಗ ನನಗೆ ಅರ್ಥನೇ ಆಗಲಿಲ್ಲ. ಸ್ವಲ್ಪ ಹೊತ್ತಿಗೆ ಅವಳ ಬಟ್ಟೆನ ತೆಗೆಯೋದಕ್ಕೆ ಆರಂಭಿಸಿದಾಗ ನಾನು ಕೂಡ ನನ್ನ ಬಟ್ಟೆನ ತೆಗೆದೆ. ನಂತರ ಅವಳು ನನ್ನ ಮೇಲೆ ಮಲಗಿದ್ಲು. ನಾನು ಕೂಡ ಅವಳ ಮೇಲೆ ತುಂಬ ಹೊತ್ತು ಮಲಗಿದ್ದೆ. ಇಬ್ಬರು ಕೂಡ ಒಬ್ಬರ ಮೇಲೆ ಒಬ್ಬರು ಮಲ್ಕೊಂಡು ಪ್ರೀತಿಯ ಸುಖವನ್ನು ಅನುಭವಿಸ್ತಾ ಇದ್ದೀವಿ. ಅವಳು ನನ್ನ ಅವಶ್ಯಕತೆಗಿಂತ ಹೆಚ್ಚಾಗಿ ನನಗೆ ಸುಖ ಕೊಟ್ಟಿದ್ದಾಳೆ. 2 ತಿಂಗಳಲ್ಲಿ ಇವಳನ್ನು ಪ್ರೆಗ್ನೆಂಟ್ ಮಾಡಬೇಕು ಅಂತ ಮನಸ್ಸು ಆತುರಿತಾ ಇತ್ತು. ನಾನು ನನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿ ಅವಳನ್ನು ಖುಷಿಪಡಿಸೋದಕ್ಕೆ ಪ್ರಯತ್ನ ಪಟ್ಟೆ. ಮುಂದೆ ನಮ್ಮಿಬ್ಬರ ಬದುಕು ಸುಂದರವಾಗಿರುತ್ತೆ. ನಾನು ಕೆಲಸಕ್ಕೆ ಹೋಗೋದು ಬೇಡ, ನನ್ನ ಹೆಂಡತಿಯ ಬಿಸ್ನೆಸ್ನ ನೋಡಿಕೊಂಡ್ರೆ ಸಾಕು. ಈ ರೀತಿ ನಮ್ಮ ಸುಂದರವಾದ ಬದುಕಿನ ಪಯಣ ಶುರುವಾಯಿತು. ಮದುವೆಯಾದ ವರ್ಷಕ್ಕೆ ಮಗ ಹುಟ್ಟದ, 3 ವರ್ಷಕ್ಕೆ ಮಗಳು ಹುಟ್ಟಿದ್ಲು. ನಮ್ಮ ಬದುಕು ಸುಂದರವಾಗಿದೆ. ಈಗ ನಾನು ತುಂಬ ಶ್ರೀಮಂತ, ನನ್ನಪ್ಪ ಅಮ್ಮ ಕೂಡ ಈಗ ನಮ್ಮ ಮನೆಯಲ್ಲಿ ಇದ್ದಾರೆ. ನನ್ನ ಹೆಂಡತಿ ಅಂದರೆ ಅವ್ರಿಗೆಲ್ಲ ತುಂಬ ಇಷ್ಟ. ನನ್ನ ಮೊದಲನೇ ಮದುವೆ ಕಿತ್ತು ಹೋಗಿದ್ದು ಎಲ್ಲರಿಗೂ ಖುಷಿ ವಿಷಯನೇ. ನನ್ನ ಗೆಳೆಯ ಮತ್ತು ನನ್ನ ಹೆಂಡತಿ ಇಬ್ಬರು ಕೂಡ ಸಪ್ರೇಟ್ ಆಗಿದ್ದಾರೆ. ಅವನು ಯಾವುದೋ ಒಂದು ಕಂಪನಿನಲ್ಲಿ ಸಣ್ಣ ಕೆಲಸ ಮಾಡ್ತಾನೆ, ಇವಳು ಮನೆ ಕೆಲಸ ಮಾಡ್ತಾಳೆ. ಅವರು ನಮ್ಮಿಬ್ಬರಿಗೆ ಮೋಸ ಮಾಡಿ ಕಷ್ಟ ಅನುಭವಿಸ್ತಿದ್ದಾರೆ. ಆದರೆ ನನ್ನ ಮತ್ತು ನನ್ನ 2ನೇ ಹೆಂಡತಿಯ ಬದುಕು ತುಂಬ ಸುಂದರವಾಗಿದೆ, ನನ್ನ ನಿಜವಾದ ಬದುಕು ಅಂತ ಅನಿಸ್ತಿತ್ತು. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.